ಅಲ್ಲ ರೀಸನ್ ಹೇಳ್ತೀನಿ. ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಲ್ಲ, ಬೇರೆ ಉದ್ದೇಶದಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀನಿ. ಇವತ್ತು ಈ ಪ್ರೆಸ್ ಮೀಟ್ನ ಇವತ್ತು ಒಂದು ಅನೌನ್ಸ್ಮೆಂಟ್, ಒಂದು 2-3 ಅನೌನ್ಸ್ಮೆಂಟ್ನ ಮಾಡಲೇಬೇಕು. ಆ ಬರ್ಡೇ ಅವತ್ತೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ದೊಡ್ಡ ಡಿಸಿಷನ್ನ ತೊಗೊಂಡು ಅವ್ರು ಹೇಳಿದ ಮೇಲೆ ನಾನು ನೋ ಅಂತ ಹೇಳಲಿಲ್ಲ, ಎಸ್ ಅಂತ ಹೇಳಿದೆ. ಇವತ್ತು ಇಲ್ಲಿ ಕೂತಿದ್ದೀವಿ. ಆಮೇಲೆ ಜಸ್ಟ್ ಫ್ಯೂ ಫೋನ್ ಕಾಲ್ಸ್, ಫ್ಯೂ ಮೆಸೇಜಸ್ಗೆ ಪ್ರತಿಯೊಬ್ಬರೂ ಬಂದಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದಕ್ಕಿಂತ ಒಂದು ಒಳ್ಳೆ ಬರ್ಡೇ ಸರ್ಪ್ರೈಸ್ ನನಗಿರ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಇವತ್ತಿನ ಉದ್ದೇಶ, ನಾನು ತುಂಬ ಜನರ ಹತ್ರ ಪರ್ಸ್ನಲಾಗಿ ಮಾತಾಡಿದೆ, ಅದ್ರ ಬಗ್ಗೆ ಪ್ರಶ್ನೆಗಳು ನೀವೇ ನನ್ನ ಹತ್ರ ಕೇಳಬೇಕು. ಬಟ್ ಇವತ್ತಿನ ಉದ್ದೇಶ ಏನಂದರೆ, ಒಂದು ತಂಡ ಎಲ್ಲ, ಇವಾಗ ನಾನು ಇಲ್ಲಿ ಬಂದು ಏನೇ ಹೇಳಿದ್ರು ನಾನು ರವಿ ಸರ್ ಮಗನೇ, ಅದು ನನಗೂ ಗೊತ್ತು. ಬಟ್ ಆದರೂ 2ನೇ ಸಿನಿಮಾ ಹೀರೋ ಆಗಿ ಮಾಡಿದಾಗ ನಮ್ಮ ರಕ್ಷಾ ಮೇಡಮ್ ನಮ್ಮ ಜೊತೆ ಮುಗಿಲ್ಪೇಟೆ ಅನ್ನೋ ಸಿನಿಮಾ ನಮ್ಮ ಬ್ರದರ್ ಜೊತೆ ಮಾಡಿದಾಗ ಕೈ ಜೋಡಿಸಿದ್ರು. ಅದೇ ಥರ ನಂದೊಂದು ಡ್ರೀಮ್ ಇದೆ ಅಂತ ಹೇಳಿದಾಗ ನನ್ನನ್ನು ಬ್ಯಾಕಪ್ ಮಾಡಿ ಮುಂದೆ ತಳ್ಳಿದ್ರು. ಆವಾಗ ಹುಡುಕ್ತಾ ಇದ್ದಾಗ ನನಗೆ ತುಂಬ ಖುಷಿಯಾಗಿ, ತುಂಬ ಪ್ರೀತಿಯಿಂದ ಒಂದು ಟ್ಯಾಲೆಂಟ್, ನನ್ನ ಪ್ರಕಾರ ಒಂದು ಟ್ಯಾಲೆಂಟ್, ನಾನು ತುಂಬ ದೊಡ್ಡವನ ಥರ ಮಾತಾಡ್ತಿಲ್ಲ, ತುಂಬ ಚಿಕ್ಕ ಹುಡುಗನೇ, ಬಟ್ ಆದರೂ ನನ್ನ ಕಣ್ಣಿಗೆ ಇವರು ದೊಡ್ಡ ಟ್ಯಾಲೆಂಟ್. ನನ್ನ ಡೈರೆಕ್ಟರ್ ಕಾರ್ತಿಕ್ ರಾಜನ್. ಇವತ್ತಿನ ಉದ್ದೇಶ ನನಗೆ ಮೇನ್ ಏನಂದರೆ ಆ್ಯಕ್ಷನ್ಸ್. ಸೊ ನಾವು ಡೈರೆಕ್ಟ್ರು, ಪ್ರೊಡ್ಯೂಸರ್ ಮೇಡಮು ಎಲ್ಲರೂ ಕೂತ್ಕೊಂಡು ಕಥೆನ ಡಿಸ್ಕಸ್ ಮಾಡಿ ಒಂದು ಏನೋ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹುಟ್ಟಿದ ಸಿನಿಮಾನೇ ಮುದ್ಹೋಳು. ಸೊ ಎಲ್ಲ ನಡೀತಾ ಇತ್ತು, ಎಲ್ಲ ಚೆನ್ನಾಗಿ ಹೋಗ್ತಾಯಿತ್ತು. ಒಂದು ಅನಲೈಸೇಷನ್ ನನ್ನಲ್ಲಿ ಏನಂದರೆ, ನಮ್ಮ ಪ್ರೊಡ್ಯೂಸರ್ ಮೇಡಮ್, ವಿಕ್ಕಿ ನೀವೇನು ಡಿಸೈಡ್ ಮಾಡ್ತೀರಾ ನೀವು ಮಾಡಿ, ನಾನು ಇದೀನಿ ಬ್ಯಾಕಪ್ಗೆ. ಫಸ್ಟ್ ಆಫ್ ಆಲ್ ನಾನು ಮೇಡಮ್ ಅಂತ ಕರಿತಿದ್ದೀನಿ, ಅದೇ ತಪ್ಪು. ಸಿಸ್ಟರು, ನನ್ನ ಸಿಸ್ಟರ್ ಆ್ಯಕ್ಚುಲಿ. ಸೊ ನೀವು ಮಾಡಿ, ನಾವು ಬ್ಯಾಕಪ್ಪಿಗೆ ಇದ್ದೀವಿ ಅಂತ ಹೇಳ್ತಾಯಿದ್ರು. ಬಟ್ ಒಂದು ಅನಲೈಸೇಷನ್, ಇಂಡಸ್ಟ್ರಿಯಲ್ಲಿ ರೈಟ್ ಟೈಮ್ ಚೆನ್ನಾಗಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಒಂದು ಸಿನಿಮಾನ. ಯಾಕಂದರೆ ಇದರಲ್ಲಿ ಲೈಫ್ ಆಗಬೇಕು. ತುಂಬ ಜನ ಹೊಸಬ್ರು, ನಾನು ಹೊಸಬ, ನನ್ನ ಡೈರೆಕ್ಟ್ರು ಹೊಸಬ್ರು, ನಮ್ಮ ಎಡಿಟರ್ ಆಗಿರಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ತುಂಬ ಜನ ಆ್ಯಕ್ಟರ್ಸು, ತುಂಬ ಕನ್ಸಲ್ಲಿ ಬರ್ತಾಯಿದ್ದೀವಿ ನಾವು ಪ್ರತಿಯೊಬ್ಬರು. ಸೊ ಈ ಸಿನಿಮಾನ ಒಂದು ರೈಟ್ ಪ್ಲೇಸ್ಮೆಂಟ್ ಮಾಡಬೇಕು, ರೈಟ್ ಕೊಲಾಬ್ರೇಷನ್ಸ್ ಆಗಬೇಕು. ಇವತ್ತೇನು ಕೊಲಾಬ್ರೇಷನ್ ಸಿನಿಮಾಸ್ ಬಗ್ಗೆ ನಿಮಗೆ ನನಗಿಂತ ಹೆಚ್ಚಾಗಿ ಗೊತ್ತು. ಸೊ ತುಂಬ ಚೆನ್ನಾಗಿ ಕೊಲಾಬ್ರೇಟ್ ಆಗಿ, ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋ ಒಂದು ಹಂಟಲ್ಲಿದ್ದೆ ನಾನು. ಸೊ ಈ ಹಂಟಲ್ಲಿದ್ದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ದೇವ್ರು ನನಗೆ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡಿದ್ರು ಅಲ್ವೋ ಗೊತ್ತಿಲ್ಲ. ದಿಲ್ಸೆ ದಿಲೀಪ್ ಸರ್ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡು, ಅವ್ರು ಬಂದು ಒಂದು ಕತೆ ಇದೆ ಸರ್, ಒಬ್ಬ ಡೈರೆಕ್ಟರ್ ರಿಷಿ ಅಂತ ಹೇಳಿ, ಈ ಕತೆನ ಕೇಳಿ, ಪ್ರೊಡ್ಯೂಸರ್ ಸ್ವಲ್ಪ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರು. ಕತೆನ ಕೇಳಿದೆ, ತುಂಬ ಚೆನ್ನಾಗಿತ್ತು. ಓಕೆ ಡನ್. ಪ್ರೊಡ್ಯೂಸರ್ ಯಾರಂತ ನೋಡಿದ್ರೆ ವಿಜಯ್ ಸರ್ ಅಂತ ಹೇಳಿದ್ರು. ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡಿದ್ವಿ. ಆವಾಗವರೆಗೂ ಮುದ್ದೋಳ ಬಗ್ಗೆ ಏನು ಮಾತುಕತೆ ಏನು ಇರಲಿಲ್ಲ. ಸರಿ ಸಿನಿಮಾ ಮಾಡ್ತೀವಿ, ಸಿನಿಮಾನ ಅನೌನ್ಸ್ ಮಾಡಿದ್ರು. ಅಮೃತ ಸಿನಿ ಕ್ರಾಫ್ಟಲ್ಲಿ ನಮ್ಮ ಸಿನಿಮಾದೊಂದು ಅನೌನ್ಸ್ ಆಯಿತು. ಅದಾದಮೇಲೆ ವಿ ಹ್ಯಾಡ್ ಟು ಮೀಟ್, ಒಂದು ಗೆಟ್ ಟುಗೆದರ್. ನಾನು ಸರ್ ಮಾತಾಡಿದಾಗ, ನಿಮ್ಮ ಮುದ್ದೋಳ ಬಗ್ಗೆ ತುಂಬ ಕೇಳಿದ್ದೀನಿ, ಏನಾದರೂ ಇದೆಯಾ ಅಂತ ಹೇಳಿದಾಗ, ಒಂದು ಕೊಲಾಬ್ರೇಟೆಡ್ ಆಗಿ ಇದೇ ಮನೆಯಲ್ಲಿ ಅವ್ರಿಗೆ ಒಂದು ಕಂಟೆಂಟ್ನ ತೋರಿಸ್ದೆ. ಅಲ್ಲಿಂದ ಏನು ಶುರುವಾಯಿತೋ ಏನೋ ಗೊತ್ತಿಲ್ಲ, ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಗಿತ್ತು ವಿತ್ ದಿಸ್ ಬ್ಯೂಟಿಫುಲ್ ಕಪಲ್ ಸಿಟ್ಟಿಂಗ್ ಓವರ್ ಹಿಯರ್. ಇವರಿಬ್ಬರು ನನಗೆ ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಅಂಥೇಳಿ, ಕೊಲಾಬ್ರೇಟ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಇಬ್ಬರು ಮಾತುಕತೆ ಶುರು ಮಾಡಿದ್ವಿ. ಯು ವಾಂಟ್ ಟು ಟಾಕ್ ಫ್ರಮ್ ಹಿಯರ್? ನಥಿಂಗ್. ಓಕೆ. ಸೊ ಇವತ್ತಿನ ಅನೌನ್ಸ್ಮೆಂಟ್ ಏನಂದರೆ, ಅಮೃತ ಸಿನಿ ಕ್ರಾಫ್ಟ್ ಅವರು ನಮ್ಮ ತಂಡಕ್ಕೆ ನನ್ನ ಜೊತೆ ಕೊಲಾಬ್ರೇಷನ್ ಅನ್ನೋದು ನಡೀತಿದೆ ಇವತ್ತು. ಈ ಸಿನಿಮಾನ ಸರ್ ಮೈಂಡಲ್ಲಿ ತುಂಬ ದೊಡ್ಡದಾಗಿ ಇದನ್ನು ತೊಗೊಂಡೋಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸರ್ ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತಿದೆ. ಐ ಆಮ್ ಅ ಡ್ರೀಮರ್, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನನಗೊಂದು ಬಲ ಬೇಕಾಗಿತ್ತು. ನನ್ನ ಪ್ರಕಾರ ನನಗೆ ಆ ಬಲ ಸಿಕ್ಕಿದೆ. ಕಂಟೆಂಟ್ನ ಮಾಡಿ ಅದಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಒಂದು ಏನು ಅನ್ನಿಸ್ಕೋಬೇಕು, ಅದಕ್ಕೊಂದು ಟೀಮ್ ಬೇಕಾಗಿತ್ತು. ಆ ಟೀಮ್ ನನಗೆ ಆಲ್ರೆಡಿ ಸಿಕ್ಕಿದೆ. ಆ್ಯಸ್ ಯೂಶುವಲ್ ಒಂದು ಜರ್ನಿನ ಶುರು ಮಾಡಿದಾಗ ಒಬ್ಬರು ತಳ್ಳಬೇಕಲ್ವ, ತಳ್ಳಿದ್ರು ಇವ್ರು ಮೇಡಮ್. ಸೊ ಇದು ಪ್ರತಿಯೊಂದು ಸೇರಿ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ. ನಿಮ್ಮ ಹತ್ರ ನಾನು ಕೇಳ್ಕೊತಾ ಇರೋ, ನಿಮ್ಮ ಹತ್ರ ನಾನು ಮಾತಾಡಿದೆ, ಕ್ಯಾಮ್ರಾ ಇಲ್ಲದೆ ಇರೋ ಟೈಮಲ್ಲಿ ಮಾತಾಡಿದೆ. ಪ್ರತಿಯೊಬ್ಬರಿಗೂ ನಾವು ಎಲ್ಲರೂ ಒಂದು ಟೀಮ್. ಬಟ್ ನಿಮ್ಮ ಹತ್ರ ನಾನು ಕೇಳ್ಕೊಂಡಿರೋದು ಅಷ್ಟೇ, ನನ್ನ ಟೀಮಾಗಿ ನನ್ನ ಸಿನಿಮಾನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮ್ಮ ಪ್ರತಿಯೊಬ್ಬರಿಗೂ ನಾನು ತೋರಿಸ್ತಿದ್ದೀನಿ ಇವತ್ತು.
ಇದು ಆಡಿಯನ್ಸಿಗೆ ನಾನು ತೋರಿಸ್ಲಿಲ್ಲ, ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದರಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನಿಮಗೆ ಗೊತ್ತು, ಜನಕ್ಕೆ ಆ ಸ್ಟಾರ್ ಕ್ಯಾಸ್ಟ್ ಗೊತ್ತಿಲ್ಲ. ಪ್ರತಿಯೊಂದು ಅಪ್ಡೇಟ್ಸು ಮುದ್ದೋಳ ಬಗ್ಗೆ ಇದಾದಮೇಲೆ ಶುರುವಾಗತ್ತೆ. ಇದಾದಮೇಲೆ ನೀವು ಯಾವ ಥರ ನನ್ನ ಸಿನಿಮಾನ ಪ್ರಪೋರ್ಟ್ ಮಾಡ್ತೀರಾ, ಇದು ನನ್ನ ಸಿನಿಮಾ ಅಲ್ಲ, ಇದು ನಿಮ್ಮ ಸಿನಿಮಾ. ಇವಾಗ ನಿಮಗೆ ಇಷ್ಟ ಆಗಿದ್ದರೆ ನೀವು ಯಾವ ಥರ ಪ್ರಮೋಟ್ ಮಾಡ್ತೀರಾ ಅನ್ನೋದು ನನ್ನ ಅಸೆಸ್ಮೆಂಟ್ ನನ್ನ ಟೀಮ್ ಮೆಂಬರ್ಸ್ ಜೊತೆ. ಸೊ ಇವತ್ತು ನಾನು ಹೇಳಬೇಕಾಗಿರೋದು, ಪ್ಲೀಸ್ ನೀವು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಸಿನಿಮಾನ ಒಂದು ಜರ್ನಿನ, ಒಂದು ದಾರಿನ ಯಾವ ಥರ ಪ್ರಮೋಟ್ ಮಾಡಿ ಈ ಸಿನಿಮಾನ ನಾವು ಆಡಿಯನ್ಸ್ಗೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಯಾವ ಥರ ನಾವು ರೀಚ್ ಮಾಡಿಸ್ತೀವಿ ಅನ್ನೋ ದಾರಿ ನನಗೂ ಕನ್ಫ್ಯೂಸ್ಡ್ ಆಗಿದ್ದೀನಿ. ನೀವು ಸ್ವಲ್ಪ ಹೇಳ್ಕೊಡಿ ನಮಗೆ, ಪ್ರತಿಯೊಬ್ಬರೂ ಸೇರಿಕೊಂಡು ಈ ಸಿನಿಮಾನ ರೀಚ್ ಮಾಡೋಣ. ಇದೇ ಇವತ್ತಿನ ಉದ್ದೇಶ. ಆಮೇಲೆ ಇದೇ ಥರ ನನ್ನ ಬರ್ಡೇನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅನ್ನೋದು ಸರ್ ಆಸೆ. ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.